ಅನಿಸ್ತಾ ಇದೆ? ಜಾತ್ರೆ ಭಾಳ ಚೆನ್ನಾಗಿದೆ, ವಿನೂತನ. ಕರ್ನಾಟಕ ಟಿ ವಿ ಮತ್ತು ಹೈಟೆಕ್ ಅಟ್ಯಾಚ್ಮೆಂಟ್ಸ್ ಇಬ್ಬರು ಸೇರಿ ಇವತ್ತು ಕರ್ನಾಟಕದ ಚರಿತ್ರೆಯನ್ನು ಈ ಒಂದು ಆವರಣದಲ್ಲಿ ಎಲ್ರಿಗೂ ತೋರಿಸಿದ್ದೀರಾ. ಅದು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಗವರ್ನರ್ಗಳಿರ್ಬೋದು, ಅಥವಾ ಸ್ಪೀಕರ್ಗಳಾಗಿದ್ದಂಥವರು, ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರು ಯಾರ್ಯಾರಿದ್ದಾರೆ, ಯಾರ್ಯಾರು ಪ್ರಶಸ್ತಿಗಳು ಬಂದಿದೆ, ಅದೇ ರೀತಿ ಎಲ್ಲ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಅಥವಾ ನಮ್ಮ ಕಲೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಎಲ್ಲವನ್ನು ಬಹುತೇಕ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಸರ್, ಇನ್ನೊಂದು ಅಂತ ಹೇಳಿದ್ರೆ ನವೆಂಬರ್ 1 ನಾವು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಕೂಡ ಆಚರಿಸಿದ್ವಿ. ಎಷ್ಟು ಖುಷಿ ಇದೆ ಸರ್? ಈಗ ಒಂದು ಕನ್ನಡ ಮಾತಾಡ್ತಕ್ಕಂಥ ಜನ ಎಲ್ಲ ಒಂದಾದ ದಿನ ನವೆಂಬರ್ 1. ಯಾಕೆಂದರೆ ನಮ್ಮ ದೇಶದಲ್ಲಿ 560 ರಾಜ್ಯಗಳಿತ್ತು. ನಮ್ಮ ಹಳೆ ಮೈಸೂರಿಗೆ ಬಾಂಬೆ ಕರ್ನಾಟಕ ಅಂತಿರಲಿಲ್ಲ, ಬಾಂಬೆ ರಾಜ್ಯ ಇತ್ತು. ಈಗ ಬಾಂಬೆ ಕ್ಯಾಪಿಟಲ್ ಆಗಿದೆ. ಅಲ್ಲಿದ್ದಂಥ ಉತ್ತರ ಕನ್ನಡ, ಬೆಳಗಾಮು, ಧಾರವಾಡ ಎಲ್ಲ ನಮ್ಮ ಹಳೆ ಮೈಸೂರಿಗೆ ಸೇರಿಸಿದ್ರು. ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದಂಥ ಬೀದರು, ಗುಲ್ಬರ್ಗ, ರಾಯಚೂರು ಇದನ್ನೆಲ್ಲ ಕೂಡ ಸೇರಿಸಿದ್ರು. ಯಾದಗಿರಿ ಎಲ್ಲ ಸೇರಿಸಿದ್ರು. ಅದೇ ರೀತಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂಥ ಕೊಡಗು ಮತ್ತು ದಕ್ಷಿಣ ಕನ್ನಡ ಮತ್ತು ಆಂಧ್ರದಲ್ಲಿದ್ದಂಥ ಬಳ್ಳಾರಿ ಎಲ್ಲ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳು ನಮ್ಮ ಹಳೆ ಮೈಸೂರಿಗೆ ಸೇರಿಸಿದ್ರು. ಆಮೇಲೆ ಇದಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟರು ದೇವರಾಜ ಅರಸವರು. ಈಗ ಕನ್ನಡ ಆಡಳಿತ ಭಾಷೆ ಆಗಿದೆ. ಎಲ್ಲೆಲ್ಲೂ ಕೂಡ ಕನ್ನಡ ಬೆಳಗ್ತಾ ಇದೆ. ಮತ್ತು ಕನ್ನಡಕ್ಕೆ ಹೆಚ್ಚು ಆದ್ಯತೆ ಸಿಗ್ತಾ ಇದೆ. ಅಷ್ಟೇ ಸಂತೋಷ. ಸರ್, ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಆದ್ಯತೆ ಸಿಗ್ತಿಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ. ಈಗ ನೀವು ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಇನ್ನೂ ಆಗಬೇಕು, ಆಗುತ್ತೆ ಬಿಡಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.